ನಮಸ್ಕಾರ ಎಲ್ಲರಿಗೂ. ನಮ್ಮ ಸುತ್ತಮುತ್ತ ಇರೋ ಈ ಪ್ರಕೃತಿ ಇದೆಯಲ್ಲ, ಇದನ್ನ ಕೆಲವು ಕಾಣದ ನಿಯಮಗಳು ನಡೆಸುತ್ತಿವೆ. ಆ ನಿಯಮಗಳು ಯಾವುವು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆಯಾ? ಹಾಗಾದ್ರೆ ಬನ್ನಿ, ಈ ಅದ್ಭುತ ಪ್ರಪಂಚದೊಳಗೆ ಇಳಿದು ಅದರ ರಹಸ್ಯಗಳನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ನೋಡಿ, ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಇನ್ನೊಂದ್ರ ಜೊತೆ ಸಂಬಂಧ ಇದೆ. ಒಂದು ಚಿಕ್ಕ ಹುಲ್ಲಿನ ಕಡ್ಡಿಯಿಂದ ಹಿಡಿದು ಆಕಾಶದಲ್ಲಿ ಹಾರೋ ದೊಡ್ಡ ಅದ್ದಿನವರೆಗೂ ಎಲ್ಲವೂ ಒಂದೇ ಜಾಲದ ಭಾಗ, ಯಾವುದೂ ಒಂಟಿಯಲ್ಲ. ಹಾಗಾದ್ರೆ ಈ ಕನೆಕ್ಷನ್ ಹಿಂದಿರೋ ರೂಲ್ಸ್ ಏನು? ಒಂದು ಜೀವಿ ಇನ್ನೊಂದು ಜೀವಿಯನ್ನ ಹೇಗೆ ಅವಲಂಬಿಸಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ, ಬನ್ನಿ. ಸರಿ, ಮೊದಲು ಎಕ್ದಮ್ ಬೇಸಿಕ್ ಕಾನ್ಸೆಪ್ಟಿಂದ ಶುರು ಮಾಡೋಣ. ಅದೇ ಆಹಾರ ಸರಪಳಿ, ಅಂದ್ರೆ ಫುಡ್ ಚೈನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಎನರ್ಜಿ ಅಂದ್ರೆ ಶಕ್ತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೇಗೆ ಪಾಸ್ ಆಗತ್ತೆ ಅನ್ನೋದನ್ನ ತೋರಿಸೋವನ್ನೇ ಲೈನ್ ಇದು. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಮೊದಲು ಒಂದು ಗಿಡ ಸೂರ್ಯನ ಬೆಳಕಿಂದ ತನಗೆ ಬೇಕಾದ ಶಕ್ತಿ ತಯಾರಿಸ್ಕೊಳ್ತಿತ್ತೆ. ಆಮೇಲೆ ಒಂದು ಹುಳ ಬಂದು ಆ ಗಿಡವನ್ನ ತಿನ್ನುತ್ತೆ. ಆ ಹುಳವನ್ನ ಒಂದು ಕಪ್ಪೆ ತಿನ್ನುತ್ತೆ. ಆ ಕಪ್ಪೆಯನ್ನ ಹಾವು, ಮತ್ತೆ ಆ ಹಾವನ್ನ ಒಂದು ಗಿಡುಗ ಬೇಟೆಯಾಡುತ್ತೆ. ನೋಡಿದ್ರಲ್ಲ, ಶಕ್ತಿ ಹೇಗೆ ಒಂದೇ ಲೈನಲ್ಲಿ ಪಾಸ್ ಆಗ್ತಾ ಹೋಯ್ತು ಅಂತ. ಈ ಫುಡ್ ಚೈನ್ ಇದೆಯಲ್ಲ, ಇದ್ರಲ್ಲಿರೋ ಪ್ರತಿಯೊಂದು ಸ್ಟೆಪ್ಪನ್ನು ಟ್ರಾಫಿಕ್ ಲೆವೆಲ್ ಅಂತ ಕರೀತಾರೆ. ಅಂದ್ರೆ ಪೋಷಣಾ ಮಟ್ಟ. ಲೆವೆಲ್ 1ನಲ್ಲಿ ಸೂರ್ಯನ ಶಕ್ತಿ ಬಳಸೋ ಗಿಡಗಳು, ಲೆವೆಲ್ 2ನಲ್ಲಿ ಆ ಗಿಡಗಳನ್ನ ತಿನ್ನೋ ಸಸ್ಯಾಹಾರಿಗಳು, ಜಿಂಕೆ ತರ, ಲೆವೆಲ್ 3ನಲ್ಲಿ ಆ ಸಸ್ಯಾಹಾರಿಗಳನ್ನ ತಿನ್ನೋ ಮಾಂಸಾಹಾರಿಗಳು, ನರಿ ಅಂದ್ಕೊಳ್ಳಿ, ಲೆವೆಲ್ 4ರಲ್ಲಿ ಇವುಗಳನ್ನೆಲ್ಲ ಬೇಟೆಯಾಡೋ ದೊಡ್ಡ ಪ್ರಾಣಿಗಳು, ಸಿಂಹದ ಹಾಗೆ. ಇದು ನೋಡೋಕೆ ಒಂದು ಎನರ್ಜಿ ಪಿರಮಿಡ್ ತರ ಕಾಣಿಸುತ್ತೆ ಅಲ್ವಾ? ಸರಿ, ಇಲ್ಲಿವರೆಗೂ ಸರಳವಾಗಿತ್ತು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಹೋಗೋಣ. ಈ ಇಡೀ ಫುಡ್ ಚೈನ್ ಸಿಸ್ಟಮ್ ಅನ್ನೇ ಕಂಟ್ರೋಲ್ ಮಾಡೋ ಒಂದು ಸೈಂಟಿಫಿಕ್ ರೂಲ್ ಇದೆ. ಅದನ್ನೇ ನಾವು ಶಕ್ತಿಯ ಹರಿವಿನ ನಿಯಮ ಅಂತ ಕರೆಯೋದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾವತ್ತಾದ್ರೂ ಯೋಚನಿಸಿದ್ದಾರಾ? ಯಾಕೆ ಜಾಸ್ತಿ ಫುಡ್ ಚೈನ್ಗಳು ಕೇವಲ 3-4 ಲೆವೆಲ್ಗಿಂತ ಉದ್ದ ಇರಲ್ಲ? ಯಾಕೆ ಒಂದು 10-20 ಲೆವೆಲ್ಸ್ ಇರೋ ಫುಡ್ ಚೈನ್ ನೋಡಕ್ಕೆ ಸಿಗಲ್ಲ? ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ಒಂದೇ ಒಂದು ನಂಬರ್, 10%. ಇದನ್ನೇ 10% ರೂಲ್ ಅಂತಾರೆ. ಅಂದ್ರೆ ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಎನರ್ಜಿ ಪಾಸ್ ಆಗುವಾಗ ಕೇವಲ 10% ಮಾತ್ರ ಹೋಗುತ್ತೆ. ಹಾಗಾದ್ರೆ ಉಳಿದ 90% ಎಲ್ಲೋಯ್ತು? ವೆಲ್, ಆ ಜೀವಿ ಬದುಕೋಕೆ ಬೇಕಾದ ಕೆಲ್ಸಗಳಿಗೆ, ಅಂದ್ರೆ ಓಡಾಡೋಕೆ, ಉಸಿರಾಡೋಕೆ, ಬೆಳೆಯೋಕೆ, ಹೀಗೆ ಎಲ್ಲದಕ್ಕೂ ಆ ಶಕ್ತಿ ಖರ್ಚಾಗುತ್ತೆ. ಸ್ವಲ್ಪ ಹೀಟ್ ರೂಪದಲ್ಲಿ ವೇಸ್ಟ್ ಕೂಡ ಆಗುತ್ತೆ. ಈ ಬಾರ್ ಚಾರ್ಟ್ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗಿಡಗಳಲ್ಲಿ 100% ಶಕ್ತಿ ಇದೆ ಅಂದ್ಕೊಂಡ್ರೆ ಅದನ್ನ ತಿಂದ ಪ್ರಾಣಿಗಳಿಗೆ ಸಿಗೋದು ಬರೀ 10%. ಆ ಪ್ರಾಣಿಗಳನ್ನ ತಿಂದ ಮುಂದಿನ ಪ್ರಾಣಿಗಳಿಗೆ ಸಿಗೋದು ಜಸ್ಟ್ 1%. ನೋಡಿ, ಎನರ್ಜಿ ಎಷ್ಟು ಬೇಗ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಇದೇ ಕಾರಣಕ್ಕೆ ಫುಡ್ ಚೈನ್ಗಳು ಜಾಸ್ತಿ ಉದ್ದ ಇರೋದಿಲ್ಲ. ಸರಿ, ಇಲ್ಲಿಯವರೆಗೆ ಪ್ರಕೃತಿಯ ನಿಯಮಗಳ ಬಗ್ಗೆ ನೋಡಿದ್ವಿ. ಆದ್ರೆ ಈ ಚೈನ್ ಒಳಗೆ ಪ್ರಕೃತಿಗೆ ಸೇರದ ಅಪಾಯಕಾರಿ ಒಂದು ವಸ್ತು ಸೇರ್ಕೊಂಡ್ರೆ ಏನಾಗ್ಬೋದು? ಇಲ್ಲೇ ಕಥೆಗೆ ಒಂದು ಟ್ವಿಸ್ಟ್ ಸಿಗೋದು. ಇದನ್ನ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಾರೆ. ಅಂದ್ರೆ ಕೀಟನಾಶಕದಂತಹ ವಿಷಕಾರಿ ವಸ್ತುಗಳು ಮಣ್ಣು ಮತ್ತೆ ನೀರಿನ ಮೂಲಕ ಗಿಡಗಳನ್ನ ಸೇರ್ಕೊಳ್ಳುತ್ತೆ. ಈ ವಿಷಗಳು ಸುಲಭವಾಗಿ ಕರಗೋದಿಲ್ಲ. ಹಾಗಾಗಿ ಫುಡ್ ಚೈನ್ನ ಪ್ರತಿಯೊಂದು ಲೆವೆಲಲ್ಲೂ ಇದರ ಪ್ರಮಾಣ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಒಂದು ಉದಾಹರಣೆ ನೋಡೋಣ. ಕೀಟನಾಶಕ ಸಿಂಪಡಿಸಿದ ಗಿಡಗಳು. ಶುರುವಿನಲ್ಲಿ ವಿಷದ ಅಂಶ ತುಂಬನೇ ಕಮ್ಮಿ ಇರುತ್ತೆ, ಅಷ್ಟೇನು ಡೇಂಜರಸ್ ಅಲ್ಲ ಅನ್ಸುತ್ತೆ. ಆದ್ರೆ ಒಂದು ಹುಳ ಅಂಥ 100 ಗಿಡಗಳನ್ನ ತಿಂದಾಗ ಆ ಸ್ವಲ್ಪ ವಿಷವೆಲ್ಲ ಸೇರಿ ಅದರ ದೇಹದಲ್ಲಿ ಶೇಖರಣೆ ಆಗುತ್ತೆ. ಈಗ ನೋಡಿ, ವಿಷದ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ನೆಕ್ಸ್ಟ್, ಒಂದು ಕಪ್ಪೆ ಅಂತಹ 100 ವಿಷಕಾರಿ ಹುಳುಗಳನ್ನ ತಿಂದಾಗ ಏನಾಗ್ಬೋದು? ಆ ವಿಷದ ಪ್ರಮಾಣ ಇನ್ನೂ ಜಾಸ್ತಿ ಆಗತ್ತೆ, ಹಲವು ಪಟ್ಟು ಜಾಸ್ತಿ. ಕೊನೆಗೆ ಆ ಫುಡ್ ಚೈನ್ನ ಟಾಪಲ್ಲಿರೋ ಗಿಡುಗ ಇಂತಹ ಹಲವಾರು ವಿಷ ತುಂಬಿದ ಜೀವಿಗಳನ್ನ ತಿಂದಾಗ ಅದರ ದೇಹದಲ್ಲಿ ವಿಷದ ಪ್ರಮಾಣ ಅತಿ ಹೆಚ್ಚು ಅಪಾಯಕಾರಿ ಮಟ್ಟಕ್ಕೆ ತಲುಪುತ್ತೆ. ಇದ್ರಿಂದ ಅದಕ್ಕೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತೆ. ಕೆಲವೊಮ್ಮೆ ಅದು ಸತ್ತು ಹೋಗಬಹುದು. ಇಲ್ಲಿವರೆಗೂ ನಾವು ನೋಡಿದ್ದು ಒಂದು ಸಿಂಪಲ್ ಲೈನ್, ಅಂದ್ರೆ ಫುಡ್ ಚೈನ್. ಆದ್ರೆ ರಿಯಲ್ ಲೈಫ್ನಲ್ಲಿ ಪ್ರಕೃತಿ ಇದಕ್ಕಿಂತ ತುಂಬಾ ಕಾಂಪ್ಲೆಕ್ಸ್, ಒಂದು ರೀತಿ ಜೇಡರ ಬಲೆಯ ಹಾಗೆ. ಬನ್ನಿ ಆ ಜಾಲದ ಬಗ್ಗೆ ಮಾತಾಡೋಣ. ಇದನ್ನೇ ನಾವು ಆಹಾರ ಜಾಲ ಅಥವಾ ಫುಡ್ ವೆಬ್ ಅಂತ ಕರೆಯೋದು. ಫುಡ್ ವೆಬ್ ಅಂದ್ರೆ ಒಂದೇ ಜಾಗದಲ್ಲಿರೋ ಹಲವಾರು ಫುಡ್ ಚೈನ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರೋ ಒಂದು ದೊಡ್ಡ ನೆಟ್ವರ್ಕ್. ಇದು ಪ್ರಕೃತಿಯನ್ನ ಹೆಚ್ಚು ಸರಿಯಾಗಿ ತೋರಿಸುತ್ತೆ. ಫುಡ್ ಚೈನ್ಗೂ
ಫುಡ್ ವೆಬ್ಗೂ ಇರೋ ದೊಡ್ಡ ವ್ಯತ್ಯಾಸ ಅಂದ್ರೆ ಸ್ಟೆಬಿಲಿಟಿ. ಫುಡ್ ಚೈನ್ ಅಂದ್ರೆ ಒಂದೇ ದಾರಿ. ಆ ದಾರಿಯಲ್ಲಿ ಒಂದು ಗಾಡಿ ಕೆಟ್ ನಿಂತ್ರೆ ಇಡೀ ಟ್ರಾಫಿಕ್ ಜಾಮ್. ಆದ್ರೆ ಫುಡ್ ವೆಬ್ ಅಂದ್ರೆ ಸಿಟಿ ರೋಡ್ಗಳ ಥರ. ಒಂದು ದಾರಿ ಬ್ಲಾಕ್ ಆದ್ರೆ ಬೇರೆ ದಾರಿ ಹಿಡಿದು ಹೋಗ್ಬೋದು. ಅಂದ್ರೆ ಒಂದು ಪ್ರಾಣಿಗೆ ಅದರ ಆಹಾರ ಸಿಗದೇ ಇದ್ರೂ ಅದು ಬೇರೆ ಏನಾದ್ರೂ ತಿಂದು ಬದುಕೊಳ್ಳುತ್ತೆ. ಅದಕ್ಕೆ ಫುಡ್ ವೆಬ್ ಹೆಚ್ಚು ಸ್ಟೇಬಲ್. ಸರಿ, ಈ ಎಲ್ಲಾ ಪರಿಸರದ ಪಾಠಗಳಿಗೂ ನಮಿಗೂ ಏನು ಸಂಬಂಧ? ಮನುಷ್ಯರಾದ ನಾವು ಮಾಡುವ ಕೆಲಸಗಳಿಂದ ಪರಿಸರದ ಮೇಲೆ ಏನೆಲ್ಲ ಪರಿಣಾಮ ಆಗ್ತಿದೆ ಅನ್ನೋದೆಲ್ಲ ಈಗ ನೋಡೋಣ. ಮೊದಲನೇ ವಿಷಯ ಓಝೋನ್ ಲೇಯರ್. ಇದು ಭೂಮಿಗೆ ಹಾಕಿರೋ ಒಂದು ಸನ್ಸ್ಕ್ರೀನ್ ಇದ್ದಾಗೆ. ಸೂರ್ಯನಿಂದ ಬರೋ ಅಪಾಯಕಾರಿ ಯುವಿ ಕಿರಣಗಳಿಂದ ನಮ್ಮನ್ನ ಕಾಪಾಡುತ್ತೆ. ಆದ್ರೆ ನಾವು ಬಳಸೋ ಫ್ರಿಡ್ಜ್, ಎಸಿಗಳಿಂದ ಬರೋ ಸಿಎಫ್ಸಿ ಅನ್ನೋ ಗ್ಯಾಸ್ ಇದೆಯಲ್ಲ, ಅದು ಈ ಸನ್ಸ್ಕ್ರೀನನ್ನೇ ಹಾಳ್ ಮಾಡ್ತಿದೆ. ಇದರಿಂದ ಸ್ಕಿನ್ ಕ್ಯಾನ್ಸರ್, ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್. ನಾವು ಬಿಸಾಕೋ ಕಸದಲ್ಲಿ 2 ಥರ. ಒಂದು ಬಯೋಡಿಗ್ರೇಡಬಲ್, ಅಂದ್ರೆ ತರಕಾರಿ ಸಿಪ್ಪೆ, ಪೇಪರ್ ತರ ತಾವಾಗಿಯೇ ಮಣ್ಣಲ್ಲಿ ಕರಗಿ ಹೋಗೋ ವಸ್ತುಗಳು. ಇನ್ನೊಂದು ನಾನ್ ಬಯೋಡಿಗ್ರೇಡಬಲ್, ಅಂದ್ರೆ ಪ್ಲಾಸ್ಟಿಕ್, ಗಾಜು. ಇವು 100 ವರ್ಷಗಳಾದ್ರೂ ಕರಗಲ್ಲ. ಹಾಗೆ ಇದ್ದು ಭೂಮಿ, ನೀರನ್ನ ಹಾಳ್ಮಾಡುತ್ತವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸಿಂಪಲ್. 3R ಫಾರ್ಮುಲಾ. ಮೊದಲನೇದು ರೆಡ್ಯೂಸ್, ಅಂದ್ರೆ ಅನಾವಶ್ಯಕ ವಸ್ತುಗಳನ್ನ ಬಳಸೋದನ್ನ ಕಡಿಮೆ ಮಾಡೋದು. ಎರಡನೇದು ರೀಯೂಸ್, ಅಂದ್ರೆ ಒಂದೇ ವಸ್ತುವನ್ನ ಮತ್ತೆ ಮತ್ತೆ ಬಳಸೋದು. ಮೂರನೇದು ರೀಸೈಕಲ್, ಅಂದ್ರೆ ಹಳೆ ವಸ್ತುಗಳಿಂದ ಹೊಸ ವಸ್ತುಗಳನ್ನ ತಯಾರಿಸೋದು. ಕೊನೆಗೆ ಹೇಳೋದಾದ್ರೆ, ಈ ಇಡೀ ಪರಿಸರದ ಜಾಲದಲ್ಲಿ ನಾವು ಒಂದು ಭಾಗ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ನಿರ್ಧಾರಗಳು ಕೂಡ ಈ ದೊಡ್ಡ ಜಾಲದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ನಮ್ಮ ಆಯ್ಕೆಗಳು ಈ ಜಾಲವನ್ನು ಉಳಿಸುವ ಕಡೆ ಇರಬೇಕಾ ಅಥವಾ ಹಾಳು ಮಾಡುವ ಕಡೆ ಇರಬೇಕಾ? ಇದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?